ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶುಕ್ರವಾರದಂದು ನಮ್ಮ ಕರ್ತನ ನಾಮವನ್ನು ಮಹಿಮೆ ಪಡಿಸುತ್ತಾ ಆತನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಪ್ರತಿಯೊಬ್ಬರನ್ನು ಆಹ್ವಾನಿಸುತ್ತೇನೆ. ಮಾತ್ರವಲ್ಲ, ಈ ಶುಕ್ರವಾರದ ದಿನದಂದು ನಿಮ್ಮ ಸಭೆಗಳಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಯಲ್ಲಿ ತಪ್ಪದೆ ಹೋಗಿ ಪಾಲ್ಗೊಳ್ಳಿರಿ. ಕೆಲವು ಸಭೆಗಳಲ್ಲಿ ಶನಿವಾರ, ಕೆಲವೊಂದು ಸಭೆಗಳಲ್ಲಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ಇರುತ್ತೆ. ಬಹಳ ಕಡಿಮೆ ಜನ ವಿಶ್ವಾಸಿಗಳು ಈ ದಿನ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾರೆ. ಭಾನುವಾರದ ಆರಾಧನೆಗೆ ಹೋಗುವುದು ಎಷ್ಟು ಪ್ರಾಮುಖ್ಯವಾಗಿದೆಯೋ ಅದಕ್ಕಿಂತಲೂ ಅತ್ಯಂತ ಪ್ರಾಮುಖ್ಯವಾಗಿದೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದು ಪ್ರಾರ್ಥಿಸುವಂಥದ್ದು. ಉದಯ ಕಾಲದಿಂದಲೇ ಪ್ರಾರ್ಥನೆಯ ಧ್ಯಾಸವುಳ್ಳವರಾಗಿ ಈ ದಿನ ಹೆಚ್ಚೆಚ್ಚಾಗಿ ಪ್ರಾರ್ಥನೆಯಲ್ಲಿರುವ ಶಕ್ತಿಯ ಕುರಿತು ಕಂಡುಕೊಳ್ಳುವಂತೆ ಆತನ ಸನ್ನಿಧಿಯಲ್ಲಿ ಕಾದುಕೊಂಡಿರುವುದು ನಮಗೆ ಎಷ್ಟೋ ಮೇಲುಕರವಾಗಿದೆ. ಬನ್ನಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರಾರ್ಥನೆಯ ಶಕ್ತಿ ನಮಗಿಲ್ಲದಿದ್ದರೆ ಈ ಲೋಕದಲ್ಲಿರುವ ದುಷ್ಟ ಶಕ್ತಿ ನಾವು ಜಯಿಸಲಿಕ್ಕಾಗೋದಿಲ್ಲ. ಪ್ರಾರ್ಥಿಸದಿದ್ದರೆ ದೇವರೇ, ಈ ಲೋಕವು ನಮ್ಮನ್ನು ಸುಲಭವಾಗಿ ಸೋಲಿಸಿ ಬಿಡುತ್ತೆ. ಪ್ರಾರ್ಥನೆಯ ಮೂಲಕ ಸೈತಾನನನ್ನು ಜಯಿಸುವುದಕ್ಕಾಗಿ, ಶೋಧನೆ ಜಯಿಸುವುದಕ್ಕಾಗಿ ಪರಿಶುದ್ಧಾತ್ಮನನ್ನು ಅನುಗ್ರಹಿಸಿ ಪ್ರಾರ್ಥನಾತ್ಮ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನೀವು ಪ್ರಾರ್ಥನೆ ಮಾಡುತ್ತೀರಾ? ಎಷ್ಟೊತ್ತು ಪ್ರಾರ್ಥನೆ ಮಾಡುತ್ತೀರಿ? ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತೀರಿ? ನಮ್ಮ ಜೀವಿತದಲ್ಲಿ ಕೆಲವೊಂದು ಸಮಯಗಳಲ್ಲಿ ನಾವು ಹೆಚ್ಚಾಗಿ ಪ್ರಾರ್ಥಿಸುತ್ತಾ ಇರ್ತೇವೆ. ಕೆಲವು ಸಮಯಗಳಲ್ಲಿ ಪ್ರಾರ್ಥನೆ ಅಂದರೆ ನಿರ್ಲಕ್ಷ್ಯ ಮಾಡುತ್ತಾ ಇರುತ್ತೇವೆ. ಬಾಧೆ ಅಧಿಕವಾದಾಗ ಪ್ರಾರ್ಥನೆ ಅಧಿಕವಾಗಿ ಮಾಡ್ತೇವೆ ಎಂದು ಹೇಳುವಿರೋ? ಇಲ್ಲವೇ ಬಾಧೆಯಲ್ಲಿ ನಿರುತ್ಸಾಹಕ್ಕೊಳಗಾಗಿ ಇನ್ನು ಪ್ರಾರ್ಥಿಸಿ ಪ್ರಯೋಜನವೇನಿದೆ, ಇನ್ನು ದೇವರೇನ್ ಮಾಡ್ಲಿಕ್ಕಾಗುತ್ತೆ ಬಿಡು ಎನ್ನುವಂತೆ ತಕ್ಷಣವೇ ಪ್ರಾರ್ಥಿಸುವುದನ್ನು ಬಿಡುತ್ತೀರೋ? ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪ್ರಾರ್ಥಿಸುವುದನ್ನು ಕಲಿಸುತ್ತಾರೆ. ಮುಖ್ಯವಾಗಿ ಯೇಸು ಕ್ರಿಸ್ತನು ಗೆತ್ಸೆಮನಿ ತೋಟದಲ್ಲಿರುವಾಗ ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿ ಪೇತ್ರ, ಯೋಹಾನ, ಯಾಕೋಬ ಈ ಮೂವರನ್ನು ಕರೆದುಕೊಂಡು ಪ್ರಾರ್ಥಿಸುವುದಕ್ಕಾಗಿ ಹೋಗುತ್ತಾರೆ. ಅಂತಹ ಶಿಲುಬೆಯ ಬಲಿಯಜ್ಞಕ್ಕೆ ಆತನು ಒಪ್ಪಿಸಿಕೊಟ್ಟಿರೋದಾದರೆ, ಅಷ್ಟು ಚಿತ್ರಹಿಂಸೆ, ನಿಂದೆ, ಅವಮಾನ ಸಹಿಸಿರೋದಾದರೆ, ಎಷ್ಟೇ ರೀತಿಯಲ್ಲಿ ಸೈತಾನನು ಶೋಧಿಸಿದರೂ ಸಹ ಬಾಯಿ ತೆರೆಯದಂತೆ ಶ್ರಮೆಯನ್ನು, ವೇದನೆಯನ್ನು, ನಿಂದೆಯನ್ನು, ಅವಮಾನವನ್ನು ಸಹಿಸಿಕೊಂಡಿರೋದಾದರೆ ಪ್ರಾರ್ಥನೆ ಮುಖಾಂತರ ತನ್ನನ್ನು ತಾನು ಆತನು ಸಿದ್ಧಪಡಿಸಿಕೊಂಡನು. ತನ್ನನ್ನು ತಾನೇ ಯೇಸು ತಂದೆಗೆ ಒಪ್ಪಿಸಿಕೊಟ್ರು. ಸೈತಾನನ ಶೋಧನೆಗಳು ಜಯಿಸಬೇಕಾದರೆ ನಾವು ಮೊಳಕಾಲೂರಿ ಪ್ರಾರ್ಥಿಸುವುದು ಎಷ್ಟೋ ಅಗತ್ಯವಾಗಿದೆ. ಕೆಲವು ಸಾರಿ ಅವು ಶ್ರಮೆಗಳಾಗಿರ್ಬೋದು, ಇನ್ನು ಕೆಲವು ಸಾರಿ ಅವು ಅತಿ ಆಸೆಗಳಾಗಿರ್ಬೋದು, ದುರಾಸೆಗಳಾಗಿರಬಹುದು. ಸೈತಾನನು ಹೇಗಾದರೂ ಮಾಡಿ ನಮ್ಮನ್ನು ಮರಳುಗೊಳಿಸಬೇಕೆಂದು ಭಯಪಡಿಸಲು ಪ್ರಯತ್ನಿಸುತ್ತಾನೆ. ಭಯಪಡದಿದ್ದರೆ, ಭೀತಿಗೊಳಗಾಗದಿದ್ದರೆ ಆಸೆ ಹುಟ್ಟಿಸುತ್ತಾನೆ. ಅದನ್ನು ಕೊಡ್ತೇನೆ, ಇದನ್ನು ಕೊಡ್ತೇನೆ ಎಂದು. ದಯವಿಟ್ಟು ಗಮನಿಸಿರಿ, ಪ್ರಾರ್ಥನೆ ಮಾಡುವವರು ವಿವೇಚಿಸುವ ಜ್ಞಾನವುಳ್ಳವರಾಗಿರೋದ್ರಿಂದ ಯಾವುದು ಕರ್ತನ ಬಳಿಯಿಂದ ಬಂದಿದೆ, ಯಾವುದು ಸೈತಾನನ ಬಳಿಯಿಂದ ಬಂದಿದೆ ಎಂದು ಗ್ರಹಿಸಬಲ್ಲರು. ಶೋಧನೆಗಳಿಗೆ ಒಳಗಾಗಲಾರದಂತೆ ಇರುತ್ತಾರೆ. ಗೆತ್ಸೆಮನೆ ತೋಟದಲ್ಲಿ ಯೇಸು ತನ್ನ 3 ಜನ ಶಿಷ್ಯರನ್ನು ಕರೆದುಕೊಂಡು ಹೋಗಿ, ನೀವು ಇಲ್ಲಿಯೇ ಸ್ವಲ್ಪ ಹೊತ್ತು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ನಾನು ಹೋಗಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿ ಕಲ್ಲೆಸೆಯುವಷ್ಟು ದೂರ ಹೋಗಿ, ಅಂದರೆ ಕಣ್ಣಿಗೆ ಕಾಣುವಷ್ಟು ದೂರ ಹೋಗಿ ಆತನು ಒಬ್ಬಂಟಿಗನಾಗಿಯೇ ಮುಂದೆ ಹೋಗಿ ಪ್ರಾರ್ಥಿಸಿಕೊಳ್ಳುತ್ತಾ 3 ಜನ ಶಿಷ್ಯರನ್ನು ಸ್ವಲ್ಪ ದೂರದಲ್ಲಿ ಬಿಟ್ಟು, ನೀವು ಕೂಡ ಪ್ರಾರ್ಥಿಸಿರಿ ಎಂದು ಹೇಳಿ ಹೋದರು. ಮಾರ್ಕನ ಸುವಾರ್ತೆಯಲ್ಲಿ ಆ ವಿಷಯವನ್ನು ನಾವು ನೋಡ್ತೇವೆ. 14ನೇ ಅಧ್ಯಾಯದಲ್ಲಿ 35ನೇ ವಚನ. ನೆಲದ ಮೇಲೆ ಅಡ್ಡಬಿದ್ದು ಸಾಧ್ಯವಾದರೆ ಆ ಗಳಿಗೆ ತನ್ನನ್ನು ಬಿಟ್ಟು ಹೋಗುವಂತೆ ದೇವರನ್ನು ಪ್ರಾರ್ಥಿಸಿದನು. 36ನೇ ವಚನ. ಅಪ್ಪ ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯ, ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಅಂದನು. ಯೇಸು ಪ್ರಾರ್ಥನೆಯಲ್ಲಿ ಹೋರಾಡಿ ತನ್ನ ಚಿತ್ತವನ್ನು ತಂದೆಗೆ ಒಪ್ಪಿಸಿಕೊಟ್ಟು, ಅದು ಕಷ್ಟವಾಗಿದ್ರು ನಷ್ಟವಾಗಿದ್ರು ತಂದೆಯ ಚಿತ್ತ ಒಳ್ಳೆಯದೆಂದು ಒಂದು ತೀರ್ಮಾನ ತೆಗೆದುಕೊಂಡ್ರು. ಅದಕ್ಕಾಗಿಯೇ ಪ್ರಿಯರೇ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಅಂದರೆ ನಮ್ಮ ಇಷ್ಟವನ್ನೆಲ್ಲ ನೆರವೇರಿಸಿಕೊಳ್ಳುವುದಕ್ಕಾಗಿ ಅಂದ್ಕೊಳ್ತಾರೆ. ನಮಗಿಷ್ಟವಾಗಿರುವುದನ್ನು ದೇವರಿಗೆ ಬೇಡಿಕೊಳ್ಳುವುದೇ ಪ್ರಾರ್ಥನೆ ಅಂದುಕೊಳ್ತಾರೆ. ದೇವರೇ, ನನ್ನ ಇಷ್ಟವಲ್ಲ, ನಿಮ್ಮ ಚಿತ್ತವೇ ನನ್ನ ವಿಷಯದಲ್ಲಿ ನೆರವೇರಲಿ ಎಂದು ಯಾವುದು ನಿಮಗೆ ಇಷ್ಟವೋ ಅದು ಕರ್ತನಿಗೋಸ್ಕರ ಬಿಟ್ಟು ಕರ್ತನಿಗೆ ಯಾವುದು ಇಷ್ಟವೋ ಅದನ್ನು
ಮಾಡುವುದಕ್ಕೋಸ್ಕರ ಆಧ್ಯಾತ್ಮಿಕ ಶಕ್ತಿ ಕೊಡುವಂಥದ್ದೇ ಪ್ರಾರ್ಥನೆಯಾಗಿದೆ. ಅದಕ್ಕಾಗಿಯೇ ನಾವು ಅನುದಿನವೂ ಈ ಸೈತಾನನಿಗಾಗಲಿ ಲೋಕಕ್ಕಾಗಲಿ ಒಳಗಾಗದಂತೆ ದೇವರ ಚಿತ್ತಕ್ಕೆ ಒಳಗಾಗುವ ಹಾಗೆ ಪ್ರಾರ್ಥನೆಯುಳ್ಳವರಾಗಿ ನಾವು ಜೀವಿಸಬೇಕು. 37ನೇ ವಚನ. ಆಮೇಲೆ ಆತನು ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಸೀಮೋನನೇ, ನಿದ್ದೆ ಮಾಡುತ್ತೀಯಾ? ಒಂದು ಗಳಿಗೆಯಾದರೂ ಎಚ್ಚರವಾಗಿರಲಾರೆಯಾ? ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಯೇಸು ಅಲ್ಲಿ ಪ್ರಾರ್ಥನೆ ಮಾಡುತ್ತಾ ಶಿಷ್ಯರಿಗೂ ಕೂಡ ಪ್ರಾರ್ಥಿಸು ಎಂದು ಹೇಳುತ್ತಾರೆ. ಯಾಕೆಂದ್ರೆ ಆತನ ನಂತರ ಆತನ ಸುವಾರ್ತೆ ಪ್ರಪಂಚಕ್ಕೆಲ್ಲ ಸಾರಿ ಹೇಳುವುದಕ್ಕೋಸ್ಕರ ಆ ಶಿಷ್ಯರನ್ನು ಆರಿಸಿಕೊಳ್ತಾರೆ. ಅವರನ್ನು 3.5 ವರ್ಷ ತನ್ನ ಜೊತೆಗೆ ಇಟ್ಟುಕೊಂಡಿರುತ್ತಾರೆ. ಆ ಶಿಷ್ಯರನ್ನು ತನ್ನ ಸಾರೂಪ್ಯಕ್ಕೆ ಮಾರ್ಪಡಿಸಿಕೊಂಡು ತಾನು ಬಿಟ್ಟು ಹೋಗುವಂತಹ ಸೇವೆಯನ್ನು ಮುಂದೆ ವರಿಸುವವರಾಗಿ, ತಂದೆಯ ಚಿತ್ತ ನೆರವೇರಿಸುವವರಾಗಿ, ಶಿಲುಬೆ ಮೇಲೆ ಯೇಸು ಅರ್ಪಿಸಿಕೊಟ್ಟಿರುವ ಬಲಿಯಜ್ಞದ ಕುರಿತಾಗಿ ಪ್ರಪಂಚಕ್ಕೆಲ್ಲ ಅಂದ್ರೆ ಸರ್ವ ಸೃಷ್ಟಿಗೆಲ್ಲ ಹೋಗಿ ಪ್ರಕಟಿಸಬೇಕೆಂದು ಕೋರಿಕೊಂಡ್ರು. ಸುವಾರ್ತೆ ಪ್ರಕಟಿಸುವಂಥವರಿಗೆ ಹೇಗೆ ಅಡಗಿಸಿ ಬಿಡಬೇಕೆಂದು ಆ ಕಾಲದಲ್ಲಿಯೂ ಈ ಕಾಲದಲ್ಲಿಯೂ ಸೈತಾನನು ತನ್ನ ಪ್ರಯತ್ನ ಮಾಡುತ್ತಲೇ ಇದ್ದಾನೆ. ಸೈತಾನನ ಪ್ರಯತ್ನಗಳೆಲ್ಲ ವಿಫಲವಾಗಬೇಕಾದರೆ, ದೇವರ ಚಿತ್ತ ನಾವು ನೆರವೇರಿಸಬೇಕಾದರೆ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಪೇತ್ರನೇ, ಒಂದು ಗಳಿಗೆ ಆದರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಾರಿಯಾ? ಮತ್ತೆ ನಿದ್ದೆ ಮಾಡುತ್ತಿದ್ದಿ? ಏಳು, ಎದ್ದು ಪ್ರಾರ್ಥಿಸು. ಶೋಧನೆಯೊಳಗೆ ಸೇರದಂತೆ ನೀವು ಪ್ರಾರ್ಥಿಸಿರಿ. ಶೋಧನೆಗಳು ಬಂದಾಗ ನಾವು ಅವುಗಳನ್ನು ಕಂಡುಕೊಳ್ಳಲಿಕ್ಕಾಗುತ್ತಾ ಇಲ್ಲ, ಅವುಗಳನ್ನು ಗುರುತಿಸ್ಲಿಕ್ಕಾಗುತ್ತಿಲ್ಲ, ಅವುಗಳನ್ನು ಎದುರಿಸಲಿಕ್ಕಾಗುತ್ತಾ ಇಲ್ಲ, ಅವುಗಳಿಗೆ ಒಳಗಾಗ್ತಿದ್ದೇವೆ. ಕಾರಣ ದೇವರೊಂದಿಗಿನ ಸಹವಾಸವನ್ನು ಕಳೆದುಕೊಳ್ಳುತ್ತಿದ್ದೇವೆ. ನಾವು ಪ್ರಾರ್ಥನಾ ಶಕ್ತಿ ಇಲ್ಲದವರಾಗಿರುವಾಗ ಸೈತಾನನನ್ನು ಕತ್ತಿ ಖಡ್ಗದಿಂದ ನಾವು ಎದುರಿಸಲಿಕ್ಕಾಗಲ್ಲ ಪ್ರಿಯರೇ. ಆಕಾಶ ಮಂಡಲದಲ್ಲಿ ತಿರುಗಾಡುವ ದುರಾತ್ಮ ಸೇನೆಗಳೊಂದಿಗೆ ನಾವು ಹೋರಾಡುವವರಾದುದರಿಂದ ಪ್ರತಿ ಸಮಯದಲ್ಲಿಯೂ ಪ್ರತಿ ವಿಧವಾದ ಪ್ರಾರ್ಥನೆ ಮಾಡಬೇಕೆಂದು ದೇವರ ವಾಕ್ಯ ಹೇಳುತ್ತದಲ್ಲವೇ? ಮುಖ್ಯವಾಗಿ ಇಲ್ಲೊಂದು ಪ್ರಾಮುಖ್ಯವಾದ ಗಳಿಗೆಯಲ್ಲಿ ಯೇಸು ಬಂದು ಹೇಳ್ತಾರೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿರೆಂದು. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅನ್ನುತ್ತಾರೆ. ಮನಸ್ಸಂತೂ ಸಿದ್ಧವಾಗಿದೆ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಪೇತ್ರನಿಗೆ ಹೇಳಿ ಆಮೇಲೆ ತಿರುಗಿ ಹೋಗಿ ಅದೇ ಮಾತನ್ನು ಹೇಳುತ್ತಾ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಆತ್ಮ ಸಿದ್ಧವಾಗಿದೆ, ಆದರೆ ಶರೀರ ಬಲಹೀನವಾಗಿದೆ. ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ನಮ್ಮ ಶರೀರಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ದೇವರು ಕೊಡ್ತಾರಂತೆ. ಅಂದರೆ ಶರೀರ ಇಚ್ಛೆಗಳನ್ನು ಜಯಿಸಬಲ್ಲಂತಹ, ಶರೀರದ ಆಸೆಗಳಿಗೆ ಒಳಗಾಗದಂತೆ, ಶಾರೀರ ಕ್ರಿಯೆಗಳಿಗೆ ಅವಕಾಶ ಕೊಡದಂತೆ, ಆ ಭಯಕ್ಕಾಗಲಿ ಹೇಡಿತನಕ್ಕಾಗಲಿ ಇಲ್ಲವೇ ಇಮೋಷನ್ಸ್ಗಳಿಂದ ತಪ್ಪಿಸಿಕೊಳ್ಳುವ ಹಾಗೆ ನಾವು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಕರ್ತನು ನಮಗೆ ನಮ್ಮ ಶರೀರ ಕಾರ್ಯಗಳನ್ನು ಜಯಿಸುವಂತೆ ಬಲ ಅನುಗ್ರಹಿಸುತ್ತಾರೆ. ನೋಡಿ, ನಾವು ಬಹಳಷ್ಟು ಸಾರಿ ಶಾರೀರಿಕವಾಗಿ ಬಲಹೀನರಾಗಿದ್ರೆ ಹೇಗೆ ಪ್ರಾರ್ಥಿಸಲಾಗುತ್ತದೆ ಹೇಳಿ? ನೀವು ವ್ಯಾಧಿಗೊಳಗಾಗಿ ಮಂಚದ ಮೇಲೆ ಮಲಗಿರುವಾಗ ಮೊಳಕಾಲೂರಿ ಪ್ರಾರ್ಥಿಸಲಾಗುತ್ತದೋ? ನೀವು ಚಳಿ ಜ್ವರದಿಂದ ಬಳಲುತ್ತಿರುವಾಗ ಪ್ರಾರ್ಥಿಸಲಾಗುತ್ತದೋ? ಸೈತಾನನು ಕೆಲವೊಂದು ಸಾರಿ ನಮ್ಮನ್ನು ಆಟಂಕಗೊಳಿಸುವುದಕ್ಕಾಗಿ ಶರೀರ ಸಂಬಂಧವಾದ ಶ್ರಮೆಗಳನ್ನು ತಂದು ಬಲಹೀನಗೊಳಿಸುತ್ತಾನೆ. ಆದರೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವುದಾದರೆ ಅವುಗಳನ್ನು ಜಯಿಸಬಲ್ಲೆವು. ಪ್ರಾರ್ಥನೆಯ ಜೀವಿತವನ್ನು ಅಳವಡಿಸಿಕೊಳ್ಳಿರಿ. ಕ್ರಮವಾದ ಪದ್ಧತಿಯಲ್ಲಿ ಪ್ರಾರ್ಥಿಸುವಂಥದ್ದು, ಅನುದಿನವೂ ಪ್ರಾರ್ಥಿಸುವಂಥದ್ದು, ಮಿನಿಮಮ್ 3 ಸಾರಿ ಮೊಳಕಾಲೂರಿ ಪ್ರಾರ್ಥಿಸುವಂಥದ್ದು, ದಾವೀದನ ಪ್ರಕಾರ ದಿನಕ್ಕೆ 7 ಸಾರಿ ಕರ್ತನನ್ನು ಸ್ತುತಿಸುವುದು, ವಾಕ್ಯ ಹೇಳುವ ಪ್ರಕಾರ ಎಡಬಿಡದೆ ಪ್ರಾರ್ಥನಾತ್ಮ ಉಳ್ಳವರಾಗಿ ದೇವರೊಂದಿಗೆ ಸಹವಾಸ ಮಾಡುತ್ತಾ ಜೀವಿಸುವಂಥದ್ದು ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಮೇಲುಕರವಾಗಿದೆ. ಯಾಕೆ ಈ ದಿನ ಕರ್ತನ ನಾಮ ಧರಿಸಿದಂಥವರು ಜಯಶಾಲಿಗಳಾಗಿ ಇರುತ್ತಾ ಇಲ್ಲ? ಯಾಕೆ ಸೋತವರಾಗಿ ಉಳ್ಕೊಳ್ತಿದ್ದಾರೆ? ಯಾಕೆ ದೇವರ ನಾಮಕ್ಕೆ ಅವಮಾನ ತರುವವರಾಗಿರುತ್ತಾ ಇದ್ದಾರೆ? ಯಾಕೆ ಸೈತಾನನಿಗೆ ಒಳಗಾಗುವವರಾಗಿರುತ್ತಿದ್ದಾರೆ? ಶೋಧನೆ ಸಮಯದಲ್ಲಿ ಯಾಕೆ ಒಳಗಾಗುವವರಾಗಿರುತ್ತಾ ಇದ್ದಾರಂದ್ರೆ ಒಂದೇ ಒಂದು ಲೋಪವಿದೆ. ಪ್ರಾರ್ಥನಾ ಆತ್ಮ ಹೊಂದಿಕೊಳ್ತಾ ಇಲ್ಲ, ಪ್ರಾರ್ಥನಾ ಶಕ್ತಿ ಹೊಂದಿಕೊಳ್ತಾ ಇಲ್ಲ, ಪ್ರಾರ್ಥನೆ ಮಾಡುವವರಾಗಿ ಇರುತ್ತಾ ಇಲ್ಲ. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಕಲಿತುಕೊಳ್ಳಬೇಕು. ಲೋಕದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಪ್ರಿಯರೇ. ಒಮ್ಮೆ ಯೋನ ಪುಸ್ತಕ ನೋಡುವುದಾದರೆ, ಯೋನ ದೇವರ ಮಾತಿಗೆ ಅವಿಧ್ಯನಾಗುತ್ತಾನೆ. ದೇವರು ಒಂದು ಕಡೆ ಹೋಗಂದ್ರೆ ಇನ್ನೊಂದು ಕಡೆಗೆ ಹೋಗಲು ಹಡಗು ಹತ್ತುತ್ತಾನೆ. ಆ ಹಡಗನ್ನು ಹತ್ತಿ ಯಾರಿಗೂ ಕಾಣಿಸಿಕೊಳ್ಳಬಾರದು ಎಂಬುದಾಗಿ ಅದರ ಒಂದು ಮಧ್ಯಭಾಗಕ್ಕೆ ಹೋಗಿ ಅಲ್ಲಿ ಮಲಗಿಕೊಂಡು ನಿದ್ದೆ ಮಾಡ್ತಿದ್ದಾನೆ.
ಅದು ದೇವರಿಗೆ ಗೊತ್ತಿಲ್ಲವೋ? ದೇವರು ಸಮುದ್ರದಲ್ಲಿ ತೂಫಾನು ಬರುವಂತೆ ಮಾಡಿದ್ರು. ಭಯಂಕರವಾದ ದೊಡ್ಡ ತೂಫಾನಿನಲ್ಲಿ ಆ ಹಡಗಿನಲ್ಲಿರುವ ಎಲ್ಲ ಜನರು ಭಯಪಟ್ಟವರಾಗಿ ಏನ್ ಮಾಡಿದ್ರು ನೋಡಿ. ಯೋನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರದಲ್ಲಿ ಬೀಸಾಟು ಬಿಟ್ಟರು. ಪ್ರತಿಯೊಬ್ಬರು ತಮ್ಮ ತಮ್ಮ ದೇವರಿಗೆ ಪ್ರಾರ್ಥಿಸ್ತಾ ಇದ್ರು. ಯಾಕೆಂದ್ರೆ ಒಂದು ಹಡಗಿನಲ್ಲಿ ಒಂದೇ ಜಾತಿಯವರು ಇರ್ತಾರೋ, ಒಂದು ಟ್ರೇನ್ ಹತ್ತಿದ್ದೇವೆ ಅಂದ್ಕೊಳ್ಳಿ, ಅಲ್ಲಿ ಎಲ್ಲರೂ ಕನ್ನಡದವರು ಇರ್ತಾರೋ, ತೆಲುಗುನವರು ಇರ್ತಾರೋ, ಒಂದೇ ಕ್ಯಾಸ್ಟ್ಗೆ ಸೇರಿದವರಾಗಿರ್ತಾರೋ, ಒಂದೇ ಊರಿನವರಾಗಿರ್ತಾರೋ, ನಾನಾ ವಿಧವಾದ ಜನರು ಹತ್ತುತ್ತಾರೆ, ಇಳಿಯುತ್ತಾರೆ, ಹತ್ತುತ್ತಾರೆ ಅಲ್ಲವೋ? ಹಾಗೆಯೇ ಆ ಹಡಗಿನ ಪ್ರಯಾಣದಲ್ಲಿ ಬಹಳ ಜಾತಿಯ ಜನರು, ಬಹಳ ದೇಶದ ಜನರು ಇದ್ರು. ಅವರು ತಮ್ಮ ತಮ್ಮ ದೇವರಿಗೆ, ತಮ್ಮ ತಮ್ಮ ದೇವತೆಗಳಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ರಂತೆ. ಈ ಭಯಂಕರವಾದ ತೂಫಾನಿನಿಂದ ನಮ್ಮ ಪ್ರಾಣ ಕಾಪಾಡು ದೇವರೇ ಎಂದು ಅವರು ಮೊರೆ ಇಡುತ್ತಾ ಇದ್ರಂತೆ. ನಿಜವಾದಂತಹ ದೇವರು ಯೆಹೋವನಾಗಿದ್ದಾನೆ. ಆಕಾಶವನ್ನು ಸೃಷ್ಟಿಸಿದಂತಹ ಆ ದೇವರ ಸೇವಕನಾಗಿದ್ದೇನೆ ಎಂದು ಹೇಳಿಕೊಂಡನೇ ಹೊರತು, ಅಂತಹ ಸೇವಕನಾಗಿರುವ ಯೋನ ಏನ್ ಮಾಡ್ತಿದ್ದಾನೆ? ಹಡಗಿನ ಮಧ್ಯಭಾಗದಲ್ಲಿ ಹೋಗಿ ಅಲ್ಲೇ ಕೆಳಗಿದೆ ನೋಡಿ, ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಗಾಢ ನಿದ್ರೆ ಹತ್ತಿತು. ಪ್ರಾರ್ಥಿಸಬೇಕಾದ ಸಮಯದಲ್ಲಿ ನಿದ್ದೆ ಮಾಡುವುದಾದರೆ ತೀರದ ನಷ್ಟ ಉಂಟಾಗುತ್ತೆ. ಉಪವಾಸ ಪ್ರಾರ್ಥನೆಯಲ್ಲಿ ಸಭೀಕರೆಲ್ಲರೂ ಪ್ರಾರ್ಥಿಸುತ್ತಿರುವಾಗ ವಿಶ್ವಾಸಿಗಳೆಂದು ಹೇಳಿಕೊಳ್ಳುವ ನೀವು ಮನೆಯಲ್ಲಿದ್ದುಕೊಂಡು ನಿದ್ದೆ ಮಾಡುವುದು ಸಮಂಜಸವಾಗಿದೆಯೋ? ಇಲ್ಲವೇ ಟಿವಿ ನೋಡುತ್ತಾ, ಇಲ್ಲವೇ ಸೆಲ್ಫೋನ್ ಹಿಡ್ಕೊಳ್ಳುತ್ತಾ ನಿಮ್ಮ ಸಮಯ ವ್ಯರ್ಥ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು? ಪ್ರಾರ್ಥನಾ ಸಮಯದಲ್ಲಿ ಎಲ್ಲರೂ ತಮ್ಮ ತಮ್ಮ ದೇವರುಗಳಿಗೆ ಪ್ರಾರ್ಥನೆ ಮಾಡಿಕೊಳ್ತಾರೆ ಅವರವರ ಪದ್ಧತಿಯ ಪ್ರಕಾರ. ಅದನ್ನೇ ನಾವು ಇಲ್ಲಿ ನೋಡ್ತೇವಲ್ಲವೇ? ಕೆಲವರು ತಮ್ಮ ದೇವರುಗಳಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇರುವಾಗ ಅವರ ನಡುವೆಯೇ ನಿಜ ದೇವರ ಮಗನಾಗಿರುವ, ನಿಜ ದೇವರ ಸೇವಕನಾಗಿರುವ ಯೋನ ಗಾಢ ನಿದ್ರೆ ಮಾಡ್ತಿದ್ದಾನಂತೆ. ಸುತ್ತಲೂ ಭಯಂಕರವಾದ ತುಫಾನು, ಅಲ್ಲ ಕಲ್ಲೋಲ ಇದ್ದಾಗ್ಯೂ ಕೂಡ ಮಲಗುತ್ತಿದ್ದ. ಮನಸಾಕ್ಷಿ ಕೆಲಸ ಮಾಡದವನಿಗೆ ಪ್ರಾರ್ಥನೆ ಮಾಡಲು ಸರಿಯಾಗಿ ಬರೋದಿಲ್ವಲ್ಲ? ನಿದ್ರೆ ಬರುತ್ತೆ. ಈ ದಿನ ಎಷ್ಟು ಜನ ಪ್ರಾರ್ಥನಾ ಮೀಟಿಂಗಿಗೆ ಹೋಗಿ ನಿದ್ರೆ ಮಾಡುವವರಿಲ್ಲ? ಚರ್ಚ್ನಲ್ಲಿ ದೈವ ಸೇವಕರು ವಾಕ್ಯ ಸಾರ್ತಾ ಇದ್ರೆ ತೂಕಡಿಸುವವರಾಗಿದ್ದು, ಕೆಲವರಂತೂ ಯಾವ ಚರ್ಚಲ್ಲಿ ಹೋದ್ರೂ ಕೂಡ ಅವರು ನಿದ್ದೆ ಮಾಡುವವರಾಗಿರ್ತಾರೆ. ಇದನ್ನು ನಾನು ಬಹಳ ವರ್ಷಗಳಿಂದ ಪರಿಶೀಲಿಸುತ್ತಿದ್ದೇನೆ. ಪ್ರಾರ್ಥನಾ ಕೂಟದಲ್ಲಿ ವಾಕ್ಯ 1 ಗಂಟೆ 1.5 ಗಂಟೆ ಇರೋದ್ರಿಂದ ನಿದ್ರೆ ಮಾಡ್ತಿರೋದಾದ್ರೆ ಅದಕ್ಕೇನಾದರೂ ಅರ್ಥ ಇರುತ್ತೆ. ಅವರ ತಲೆಗೆ ಆ ವಾಕ್ಯ ಹೋಗ್ಲಿಲ್ಲ, ಅರ್ಥ ಆಗ್ಲಿಲ್ಲ ಅನ್ನಬಹುದು. ಪ್ರಾರ್ಥನೆ ಮಾಡೋಣ ಅಂದ ಕೂಡಲೇ ಕೆಲವರು ನಿದ್ದೆ ಮಾಡ್ತಾರೆ. ಅದು ಇನ್ನೂ ಸುಲಭ, ಯಾಕಂದ್ರೆ ಕಣ್ಣು ಮುಚ್ಕೊಳ್ತಾರೆ, ಹಾಗೆಯೇ ನಿದ್ದೆ ಹೋಗ್ತಾರೆ. ಹಾಡ ಹಾಡುವಾಗ್ಲೂ ಕೂಡ ನಿದ್ದೆ ಮಾಡುವವರನ್ನು ನೋಡಿ ನನಗೆ ಬಹಳ ಆಶ್ಚರ್ಯವೆನಿಸುತ್ತೆ. ನೋಡಿ, ನಮ್ಮ ಮನಸ್ಸು ದೇವರೊಂದಿಗೆ ಸರಿಯಾಗಿಲ್ಲದಿರುವಾಗ ನಾವು ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ ಪ್ರಿಯರೇ. ಇದು ಬಹಳ ಮುಖ್ಯವಾದ ಸಮಯವಾಗಿದೆ. ಪೇತ್ರ, ಯೋಹಾನ, ಯಾಕೋಬರೇ, ನನ್ನ ಪ್ರಾಣ ತತ್ತರಿಸುವಂತೆ ಪ್ರಾರ್ಥನೆ ಮಾಡ್ತಿದ್ದೇನೆ, ನೀವು ಕೂಡ ಪ್ರಾರ್ಥನೆ ಮಾಡಿರಿ ಎಂದು ಹೇಳಿ ಹೋದ್ರೆ ನಿದ್ರೆ ಮಾಡ್ತಿದ್ದಾರೆ. ತುಫಾನು ಬಂದು ಹಡಗಿನಲ್ಲಿದ್ದ ನಾವಿಕರೆಲ್ಲ ಕೂಗುತ್ತಾ ಕಿರುಚುತ್ತಾ ಎಲ್ಲರೂ ತಮ್ಮ ತಮ್ಮ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ರೆ, ಪ್ರವಾದಿಯಾಗಿದ್ದ ಯೋನ ಆ ಹಡಗಿನ ಒಳಭಾಗಕ್ಕೆ ಹೋಗಿ ನಿದ್ದೆ ಮಾಡ್ತಿದ್ದಾನೆ. ಆಗ ಹಡಗಿನ ನಾವಿಕನು, ಅಂದರೆ ಹಡಗಿನ ಯಜಮಾನನು ಬಂದು, ಇದೇನು ನೀನು ನಿದ್ದೆ ಮಾಡುತ್ತೀಯ ಅಂದನು. ನಿನಗೇನಾಗಿದೆ ಎಂದು ಕೇಳಿದನು. ನೋಡಿ ಪ್ರಿಯರೇ, ನೀವಿನ್ನೂ ನಿದ್ದೆ ಮಾಡ್ತಿರುವುದಾದ್ರೆ ನಾನು ನಿಮಗೆ ಹೇಳ್ತಾ ಇಲ್ಲ, ಇಲ್ಲಿನ ಬೈಬಲ್ ವಚನ ಹಾಗೆ ಹೇಳುತ್ತೆ. ಇನ್ನೂ ಅನುದಿನದ ಧ್ಯಾನಕ್ಕೋಸ್ಕರ ಎಚ್ಚರಗೊಳ್ಳದೆ ಹಾಸಿಗೆ ಮೇಲೆ ಇರುವಂಥವರು ಹಾಸಿಗೆ ಮೇಲೆ ಇದ್ದು ವಾಕ್ಯ ಕೇಳುವವರಾಗಿರುತ್ತಾರೆ. ಅಯ್ಯೋ ನಿದ್ರೆ ಮಾಡುವವನೇ, ಏನು ಹೇಳುತ್ತೆ ವಾಕ್ಯ? ಅಯ್ಯೋ ನಿದ್ದೆ ಮಾಡುವವನೇ, ನಿನಗೇನಾಗಿದೆ? ನಿದ್ದೆ ಮಾಡುವವನು ರಾತ್ರಿ ವೇಳೆಯಲ್ಲಿ ನಿದ್ದೆ ಮಾಡಬೇಕು, ಬೆಳಗಾದಾಗ ನಿದ್ದೆ ಮಾಡುವ ಅಗತ್ಯವಿಲ್ಲ ಪ್ರಿಯರೇ. ನಾವು ಹಗಲಿನವರು, ಬೆಳಕಿಗೆ ಸಂಬಂಧಪಟ್ಟವರೂ ಆಗಿದ್ದೇವೆ ಎಂದು ದೇವರ ವಾಕ್ಯ ಎಚ್ಚರಿಸುತ್ತೆ. ಬೆಳಗ್ಗೆ ಎದ್ದು ದೇವರಿಗೆ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಆಗ ಆಧ್ಯಾತ್ಮಿಕವಾಗಿ ಬಲ ಹೊಂದಿಕೊಳ್ತೀರಿ ಮತ್ತು ದಿನವಿಡೀ ಜಯ ಜೀವಿತವನ್ನು ನೀವು ಕಾಣುತ್ತೀರಿ. ಉದಯದಲ್ಲಿಯೇ ಮೈಭಾರವಾಗುವಷ್ಟು ನಿದ್ದೆ ಮಾಡಿ ಎದ್ದು ಹೊರಗೆ ಹೋಗಿ ಯಾವುದೇ ಕೆಲಸ ಮಾಡಿದ್ರೂ ಸಹ ಅದು ಸಫಲಗೊಳ್ಳೋದಿಲ್ಲ. ಸೋತು ಹೋಗುವವರಾಗಿಯೇ ಇರುತ್ತೀರಿ. ಅಯ್ಯೋ ನಿದ್ದೆ ಮಾಡುವವನೇ, ನಿನಗೇನಾಯ್ತು? ನೀನು ಎದ್ದು ನಿನ್ನ ದೇವರಿಗೆ ಪ್ರಾರ್ಥಿಸು, ನಾವು ನಾಶವಾಗದಂತೆ ಆ ದೇವರು ನಮ್ಮನ್ನು ಕನಿಕರ ತೋರಿಸುವನೇನೋ. ಒಂದು ಕಡೆ ಪ್ರಪಂಚದಲ್ಲಿ ಉಪದ್ರವಗಳು ಉಂಟಾಗ್ತಿವೆ,
ಅನ್ಯಾಯಗಳು ನಡೆಯುತ್ತಾ ಇವೆ, ಮೋಸಗಳು ನಡೆಯುತ್ತಾ ಇವೆ. ಗೊಂದಲದಿಂದ ಕೂಡಿರುವ ಪ್ರಪಂಚದಲ್ಲಿ ನಾವಿದ್ದೇವೆ. ಭೂಕಂಪಗಳು ಉಂಟಾಗ್ತಿವೆ, ಪ್ರಕೃತಿ ವಿಕೋಪಗಳು ಉಂಟಾಗ್ತಿವೆ, ಅಕ್ರಮ ವಿಸ್ತರಿಸುತ್ತಾ ಇದೆ, ಅನ್ಯಾಯ ಹೆಚ್ಚಾಗುತ್ತಾ ಇದೆ. ನಮಗೇನು ಚಿಂತೆ ಇಲ್ಲ ಎಂಬುದಾಗಿ ತಿಂದು ಮಲಗುತ್ತಾ ಮೇಲಿಂದ ದೇವರ ಮಕ್ಕಳೆಂದು ಹೇಳಿಕೊಳ್ಳುತ್ತಾ ಇರೋದಾದರೆ ಅದು ಎಷ್ಟು ನಾಚಿಕೆಗೇಡುತನ ನೋಡಿ. ಅದಕ್ಕೆ ಎಚ್ಚರವಾಗಿದ್ದು ಪ್ರಾರ್ಥಿಸೋಣ. ಸುತ್ತಲೂ ನೋಡಿ ಏನೆಲ್ಲ ನಡೆಯುತ್ತಿದೆ ಎಂದು ಗ್ರಹಿಸಿ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡೋಣ. ಕಣ್ಣೆತ್ತಿ ಪೈರುಗಳನ್ನು ನೋಡಿ ಅವು ಕೊಯ್ಯುವುದಕ್ಕೆ ಸಿದ್ಧವಾಗಿವೆ. ಅದಕ್ಕೆ ಬೆಳೆಯ ಯಜಮಾನನಿಗೆ ಪ್ರಾರ್ಥಿಸಿರಿ. ಕೆಲಸಗಾರರನ್ನು ಕಳಿಸಬೇಕೆಂದು ಬೆಳೆಯ ಯಜಮಾನನಿಗೆ ಪ್ರಾರ್ಥಿಸಿರಿ ಎಂದು ಯೇಸು ಹೇಳಿದ್ದಾರೆ. ನಾವು ಪ್ರಾರ್ಥಿಸುವುದಕ್ಕಾಗಿ 3 ಅಂಶಗಳಿವೆ ಪ್ರಿಯರೇ. ನಮಗೋಸ್ಕರ ನಾವು ಪ್ರಾರ್ಥಿಸಿಕೊಳ್ಳಬೇಕು, ಇತರರಿಗಾಗಿ ಪ್ರಾರ್ಥಿಸಬೇಕು, ದೇಶಕ್ಕಾಗಿ ಪ್ರಾರ್ಥಿಸಬೇಕು. ಸೈತಾನನಿಗೆ ಜಯಿಸಲು ನಮಗೆ ಅವಶ್ಯಕವಾಗಿರೋದೇ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಸಮಯ ಕಳೆಯಿರಿ. ಈ ದಿನ ಉಪವಾಸ ಪ್ರಾರ್ಥನೆ ಅಲ್ಲವೋ? ನೀವು ಕೂಡ ಉಪವಾಸವಿದ್ದು ಪ್ರಾರ್ಥಿಸಿರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆಯ ಪ್ರಾಮುಖ್ಯತೆಯ ಕುರಿತು ಜ್ಞಾಪಕ ಮಾಡಿಕೊಳ್ಳುವಂತೆ ಸಹಾಯ ಮಾಡಿದ್ದೀರಿ. ಪ್ರಾರ್ಥಿಸುವ ಸಮಯದಲ್ಲಿ ನಾವು ನಿದ್ದೆ ಮಾಡುವವರಾಗಿರಲಾರದೆ ಎದ್ದು ನಿಮಗೆ ಮೊರೆ ಇಡುವವರಾಗಿ ಇನ್ನು ಮೊಬ್ಬಾಗಿರುವಾಗಲೇ ನಿಮ್ಮ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡುವವರಾಗಿರುವಂತೆ ನಮಗೆ ಸಹಾಯ ಮಾಡಿರಿ. ಈ ಅನುದಿನದ ಧ್ಯಾನದಲ್ಲಿ ಪ್ರತಿ ದಿನ ಐಕ್ಯವಾಗಿರುವಂತಹ ನಿಮ್ಮ ಮಕ್ಕಳೆಲ್ಲರೂ ಪ್ರಾರ್ಥನಾ ವೀರರಾಗುವಂತೆ, ಸೈತಾನನನ್ನು ಎದುರಿಸುವುದಕ್ಕೆ ಎಲ್ಲ ಶೋಧನೆಗಳನ್ನು, ಲೋಕದ ಶ್ರಮೆಗಳನ್ನು, ಸೈತಾನ ಶಕ್ತಿಯ ದಾಳಿಗಳನ್ನು ಎದುರಿಸಬಲ್ಲಂತಹ ಪ್ರಾರ್ಥನಾ ವೀರರಾಗುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪರವಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೇ ಉತ್ತರ ಕೊಡ್ತಾರೆ. ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿ ಮತ್ತು ಪ್ರೈಸ್ ರಿಪೋರ್ಟ್ಸ್ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಿಕೊಡಿ. ಈ ದಿನ ಶುಕ್ರವಾರ ಉಪವಾಸ ಪ್ರಾರ್ಥನೆ ನಿಮ್ಮ ಸಭೆಗಳಲ್ಲಿ ನಡೆಯುವುದಾದರೆ ದಯವಿಟ್ಟು ತಪ್ಪದೆ ಪಾಲ್ಗೊಳ್ಳಿರಿ. ಇವಾಗ ತಾನೇ ನಾವು ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಕೇಳಿರುವ ಪ್ರಕಾರ ಸಭೆಯಾಗಿ ಸೇರಿ ಪ್ರಾರ್ಥಿಸಬೇಕು. ದೇವರ ಅದ್ಭುತ ಕಾರ್ಯಗಳನ್ನು ನಾವು ಪ್ರಾರ್ಥಿಸುವಾಗಲೇ ಅನುಭವಿಸುವ ಹಾಗೆ ಮುಂಚಿತವಾಗಿಯೇ ಪ್ರಾರ್ಥನೆಗೋಸ್ಕರ ಸಿದ್ಧರಾಗಿ, ಒಬ್ಬಂಟಿಗರಾಗಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೊಂದಿಗೆ ಪ್ರಾರ್ಥಿಸಲು ಸಿದ್ಧರಾಗೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.